ಫಸ್ಟ್ ಬಂದು ಲೆಗ್ ಪಲ್ಲುದು ಆ್ಯಂಕಲ್ ಮತ್ತು ನೀ ಮಿಡಲ್ ಕಾಫ್ ಲೆಂತ್ ಅಂತ ತಗೊಳ್ಳಿ. ಅದನ್ನು ನೀವು ಸೀರೆಯಲ್ಲಿ ಹೀಗೆ ಚೆಕ್ ಮಾಡ್ಕೊತಾರೆ. ಓಕೆ, ಇಲ್ಲಾಂದರೆ ನೀವು ಟೇಪಲ್ಲಿ ಕೂಡ ಚೆಕ್ ಮಾಡ್ಬೋದು. ಸ್ಟಿಲ್ ನಿಮಗೆ ಕನ್ಫ್ಯೂಷನ್ ಇದ್ದರೆ ಜಸ್ಟ್ ನೀವು ಈ ಥರ ಹಿಡ್ಕೊಂಡು ಇಲ್ಲಿ ಒಂದು ಪಿನ್ ಮಾಡ್ಕೊಳ್ಳಿ. ಸೊ ನನಗೆ ಜಸ್ಟ್ ತೋರಿಸ್ತೀನಿ. ನಾನು ಪಿನ್ ಮಾಡಿದ್ದು ನನಗೆ ಕರೆಕ್ಟಾಗಿದೆ. ಸೊ ಇದು ಎಲ್ಲರಿಗೂ ಕರೆಕ್ಟಾಗಿ ಬರಲ್ಲ, ಸ್ವಲ್ಪ ಉದ್ದ ಆ ಕಡೆ ಈ ಕಡೆ ಹಾಕೋದು ಚೂರು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದಾಯಿತು ಪಲ್ಲು ಸೈಡ್. ಓಕೆ, ಇನ್ನು ಸ್ಟಾರ್ಟಿಂಗ್ ಫಸ್ಟ್ ಬಂದು ನೀವು ಮೆಜರ್ಮೆಂಟ್ ಟೇಪಲ್ಲಿ ಚೆಕ್ ಮಾಡ್ತಾ ಇದ್ದರೆ, ಓಕೆ, ಈ ಥರ ನೀವು ಎಲ್ಲಿಂದ ಸ್ಯಾರಿನ ಕಟ್ ಮಾಡ್ತೀರೋ ಅಲ್ಲಿಂದ ಒಂದು ರೌಂಡು ಈ ಥರ ತಗೋಬೇಕು. ಓಕೆನಾ? ಈ ಥರ ಇಲ್ಲಿಂದ ಕಟ್ ಮಾಡ್ತಾ ಇದ್ದರೆ ಇಲ್ಲಿ ಏನಾಯಿತು ಅದಕ್ಕಿಂತ ಒಂದು 4 or 5 ಇಂಚಸ್ ಜಾಸ್ತಿ ತಗೋಬೇಕಾಗುತ್ತೆ. 6 ತನಕ ತಗೋಬೋದು. ಸೊ ಅದು ನಿಮಗೆ ಟೇಪಲ್ಲಿ. ಸೊ ಸ್ಯಾರಿಯಲ್ಲಾದರೆ ಈ ಥರ ಹಿಡ್ಕೊಳ್ಳಿ. ಎಲ್ಲಿಂದ ಟಕ್ ಮಾಡ್ತಿದ್ದೀರಾ ಅಂತ ನೋಡಿಕೊಂಡು, ಕೆಲವರು ಇಲ್ಲಿಂದನೂ ಟಕ್ ಮಾಡ್ತಾರೆ. ಸೊ ನಾವೆಲ್ಲ ಇಲ್ಲಿಂದನೇ ಮಾಡೋದು. ಈ ಥರ ಒಂದು ರೌಂಡ್ ಕಂಪ್ಲೀಟ್ ಆಯ್ತಲ್ಲ. ಓಕೆ, ಈ ಥರ ಒಂದು ರೌಂಡ್ ತಗೊಂಡು ಇಲ್ಲಿಗೆ ಎಂಡಾಗಿದೆ. ಸೊ ಒಂದು ಗಂಟೆ ತಗೊಳ್ಳಿ. ಇಲ್ಲಿಂದ ನೀವು ಇನ್ನೆಗೆ ಮಾಡ್ತೀವಿ ಸೆಂಟರ್ ಪ್ಲೇಟ್ಸ್, ಅದಕ್ಕೋಸ್ಕರ ಇದು. ಓಕೆ, ಸೊ ಇದನ್ನು ನೀವು ಎಲ್ಲಿಂದ ಮಾಡ್ತೀರಾ ಅಂತ ನಿಮಗೆ ಗೊತ್ತಾಗಲ್ಲ. ಅದಕ್ಕೆ ನೀವು ಏನಿದೆ ಪಲ್ಲು ಸೈಡ್ ನೀವು ಹಾಕಿರ್ತೀರಲ್ಲ ಪಿನ್ನ, ನಾನು ಫಸ್ಟ್ ತೋರಿಸಿದೆ ನಿಮಗೆ. ಇದನ್ನು ಇಲ್ಲಿ ಹೋಲ್ಡ್ ಮಾಡಿ ಈ ಥರ ಒಂದು ರೌಂಡ್ ಈ ಕಡೆಯಿಂದ ತಗೊಂಡು ಒಂದು ರೌಂಡ್ ತಗೊಳ್ಳಿ. ಸೊ ತಗೊಂಡ ಮೇಲೆ ಇಲ್ಲಿ ತನಕ ನೀವು ತಗೋಬೇಕಾಗುತ್ತೆ. ಈ ಥರ ಬರುತ್ತೆ ಸೀರೆಯಲ್ಲಿ. ಸೊ ನಿಮಗೆ ಇಷ್ಟು ಬೇಕೇ ಬೇಕು. ಸೊ ಅದ್ರ ಮೇಲೆ ಒಂದು ಪಾಮ್ ಬಿಡಿ, ಇಲ್ಲಿಗೊಂದು ಪಿನ್ ಹಾಕಿ. ಸೊ ಇವಾಗ ನಿಮಗೆ ಇನ್ನೊಂದು ಪೀಸ್ ಇಟ್ಕೊಂಡಿದ್ದೀನಿ ಮಾರ್ಕಿಂಗು, ಇನ್ನೊಂದಿದೆ. ಸೊ ಇದಿಷ್ಟರಲ್ಲಿ ನಿಮಗೆ ಸೆಂಟರ್ ಪ್ಲೇಟ್ಸ್ ಬರುತ್ತೆ. ನೀವು ಟೇಪಲ್ಲಿ ತಗೊಳ್ತಾ ಇದ್ದರೆ ಸ್ವಲ್ಪ ಫ್ರೀಯಾಗಿ ತಗೊಳ್ಳಿ, ತುಂಬ ಟೈಟ್ ಏನು ಬೇಡ. ಈ ಥರ ತಗೊಳ್ಳಿ. ಓಕೆನಾ? ಇನ್ನು ಕೂಡ ನೀವು ಈ ಥರ ಮೆಷರ್ಮೆಂಟ್ ತೊಗೋಬೋದು. ಓಕೆ, ಇಲ್ಲ ನೀವು ಬ್ಲೌಸ್ದು ಮೆಷರ್ಮೆಂಟಲ್ಲೇ ಮಾಡ್ಕೋಬೋದು. ಈ ಥರ ತೊಗೊಂಡು ನಿಮಗೆ ಎಷ್ಟು ಕವರ್ ಆಗಬೇಕಂತ ನೀವು ಒಂದು ಚೆಕ್ ಮಾಡ್ಕೊಳ್ಳಿ ಐಡಿಯಾಸ್. ಓಕೆ, ಸೊ ನಾನಿಲ್ಲಿ ಇದು 16 ಅಷ್ಟು ಇಡ್ತೀನಿ.
ತೋರಿಸ್ತೀನಿ. ಸೊ ಫಸ್ಟ್ ನಾನು ಸೆಂಟರ್ ಪ್ಲೇಟ್ಸ್ ಮಾಡ್ತಾ ಇದ್ದೀನಿ. ನಾನು ಇಷ್ಟು ಮಾಡಿದ್ದೀನಿ, ಓಕೆನಾ? ಇಷ್ಟು ಮಾಡಿಕೊಂಡು ಒಂದು ಪಿನ್ ಹಾಕೋಬೇಕಾಗುತ್ತೆ. ಈ ಥರ ಪಿನ್ನನ್ನು ಒಂಚೂರು ಸೆಟ್ ಮಾಡ್ಕೊಳ್ಳಿ. ಬೀಡ್ಸ್ ಕರೆಕ್ಟಾಗಿ ಡಿಸ್ಪ್ಲೇ ಆಗುತ್ತೆ. ಸೊ ಇವಾಗ ನೀವು ಇದಕ್ಕೆ ಮಿಡಲ್ನಲ್ಲಿ ಒಂದು ಪಿನ್ ಮಾಡ್ಕೋಬೇಕು. ಆವಾಗ ನಿಮಗೆ ತುಂಬ ಈಸಿ. ಸೊ ಈ ಥರ ಮಾಡ್ಕೊಳ್ಳಿ. ಈ ಥರ ಒಂದು ನೆಕ್ಸ್ಟ್ ಅದೇ ಥರ ಕೆಳಗಡೆನೂ ಒಂದು ಪಿನ್ ಮಾಡ್ಕೊಳ್ಳಿ. ಸೊ ಮುಂದೆ ಏನು ಮಾಡಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.